ನಂಬರ್ ಕೊಟ್ಟು ನೋಡು ಮಕ್ಕಳೇ. ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಕುಮಾರ್ ಡಿ ಎಂ ಅಂತೇಳಿ ಶ್ರೀ ಎಲ್ ಸಿದ್ದಪ್ಪ ಸ್ಮಾರಕ ಪ್ರೌಢಶಾಲೆಯಲ್ಲಿ ಕನ್ನಡ ಶಿಕ್ಷಕರಾಗಿ ಕೆಲಸವನ್ನ ನಿರ್ವಹಿಸುತ್ತೇನೆ. ನಾವು ಹಿಂದಿನ ತರಗತಿಯಲ್ಲಿ ಲಂಡನ್ ನಗರದ ಗದ್ಯ ಭಾಗವನ್ನ ಅಭ್ಯಾಸ ಮಾಡ್ತಿದ್ವಿ. ಈ ಗದ್ಯ ಭಾಗವನ್ನ ಪ್ರವಾಸ ಕಥನ ಅಂತ ಕರಿತೀವಿ. ಪ್ರವಾಸ ಕಥನ ಅಂದ್ರೆ ನಾವು ನೋಡಿರ್ತಕ್ಕಂಥ ಐತಿಹಾಸಿಕ ಸ್ಥಳಗಳನ್ನ ಕಥೆಯ ರೂಪದಲ್ಲಿ ಬರ್ಕೊಂತ ಹೋಗದೆ ಪ್ರವಾಸ ಕಥನ. ಈ ಗದ್ಯ ಭಾಗವನ್ನ ಬರೆದಿರ್ತಕ್ಕಂಥವರು ಬೇಕು ನಾಯಕ ಕೃಷ್ಣ ಅಂತವರು ಈ ಗದ್ಯ ಭಾಗವನ್ನ ಬರೆದಿದ್ದಾರೆ. ಅವರು ತನ್ನ ಸ್ನೇಹಿತರ ಜೊತೆಗೆ ಇಂಗ್ಲೆಂಡಿನ ಲಂಡನ್ ನಗರಕ್ಕೆ ಪ್ರವಾಸಕ್ಕೆ ಹೋಗಿರ್ತಾರೆ. ಅಲ್ಲಿ ನೋಡಿರ್ತಕ್ಕಂಥ ಆ ಸ್ಥಳಗಳ ಬಗ್ಗೆ, ಅವುಗಳ ಮಹಿಮೆಯ ಬಗ್ಗೆ, ಅಲ್ಲಿ ಆ ಸ್ಥಳಗಳಿಗೆ ಕೊಟ್ಟಿರ್ತಕ್ಕಂಥ ಮಹತ್ವದ ಬಗ್ಗೆ ತನ್ನ ಕಥಾ ಪ್ರವಾಸದಲ್ಲಿ ಅಥವಾ ಕಥನ ಪ್ರವಾಸದಲ್ಲಿ ಪ್ರವಾಸ ಕಥನದಲ್ಲಿ ಬರ್ಕೊಂಡ ಹೋಗ್ತಾರೆ. ಆ ವಿಚಾರವನ್ನ ನಿನ್ನೆ ತರಗತಿ ನೋಡ್ತಾ ಇದ್ವಿ. ಹಾಗಾದ್ರೆ ಎಷ್ಟು ಮಾಡಿ ತಿಳ್ಕೊಂಡಿವಿ ಅನ್ನೋದನ್ನ ಈ ಪ್ರಶ್ನೆಗಳ ಮೂಲಕ ತಿಳ್ಕೊಳ್ಳೋಣ. ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರೇನು? ಲಂಡನ್ನಿನ ಪೇಟೆಯಲ್ಲಿ ಒಂದು ಅಂಗಡಿ, ಸ್ಟೇಷನರಿ ಅಂಗಡಿ. ಆ ಅಂಗಡಿಯ ಹೆಸರೇನು? ಹೇಳ್ತೀರಿ? ಸ್ಟೇಷನರಿ ಅಂಗಡಿ ಹೆಸರು ಬೇಗ ಹೇಳಮ್ಮ, ಕೇಳು. ಸ್ಥೂಲವರ್ತ ಬೋರ್ಡ್. ಸ್ಥೂಲವರ್ತನದೇನೋ ಸ್ಟೇಷನರಿ ಅಂಗಡಿ ಆಗಿತ್ತು. ಮೂಲವರ್ತ ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರೇನು? ನೆಲ್ಸನ್ ಮಂಡೇಲಾ ದಕ್ಷಿಣ ಆಫ್ರಿಕಾದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿರ್ತಕ್ಕಂಥವ್ರು ಯಾರು? ನೆಲ್ಸನ್ ಮಂಡೇಲಾ ಅವರ ಮೂರ್ತಿಯನ್ನ ಇಡಲಾಗಿದೆ. ಎಲ್ಲಿ? ಇಂಗ್ಲೆಂಡಿನ ಎಲ್ಲಿ? ಟ್ರಾಫಲ್ಗರ್ ಸ್ಕ್ವೈರ್ ಅಲ್ಲಿ. ಟ್ರಾಫಲ್ಗರ್ ಸ್ಕ್ವೈರ್. ಓದಿಲ್ಲ ಹುಡುಗರು? ಸ್ಕ್ವೈರ್ ಅಲ್ಲಿ ನೆಲ್ಸನ್ ಮಂಡೇಲರವರ ಮೂರ್ತಿ ಇದೆ. ವೆಸ್ಟ್ ಮಿನಿಸ್ಟರ್ ಅಬೆ ಯಾರ ಸ್ಮಾರಕವಾಗಿದೆ? ವೆಸ್ಟ್ ಮಿನಿಸ್ಟರ್ ಅಬೆ ಯಾರ ಸ್ಮಾರಕವಾಗಿದೆ? ಕೇಳಬೇಕು. ಸತ್ತವರ ಸ್ಮಾರಕವಾಗಿದೆ. ಸತ್ತವರ ಸ್ಮಾರಕವಾಗಿದೆ. ಇಷ್ಟು ನಿನ್ನೆ ತರಗತಿಯಲ್ಲಿ ತಿಳ್ಕೊಂಡಿರ್ತಕ್ಕಂಥ ಗದ್ಯ ಭಾಗದ ಪ್ರಶ್ನೆಗಳು ಆಯ್ತು. ಈಗ ಅದಕ್ಕೆ ಸಂಬಂಧಪಟ್ಟಂತಹ ಮುಂದಿನ ವಿಚಾರಗಳನ್ನ ನೋಡೋಣ ಮಕ್ಕಳೇ. ಲೇಖಕರು ಎಲ್ಲಾ ಕಡೆ ಹೋದ್ರು. ವೈಟ್ ಕಾರ್ನರ್ ನೋಡಿದ್ರು, ಆಮೇಲೆ ವೆಸ್ಟ್ ಮಿನಿಸ್ಟರ್ ಅವೆಯನ್ನ ನೋಡಿದ್ರು, ಮತ್ತೆ ಅರಮನೆಯನ್ನ ನೋಡ್ತಾರೆ, ಅಲ್ಲಿ ನೆಲ್ಸನ್ ಮಂಡೇಲಾ ಅವರ ಮೂರ್ತಿಯನ್ನ ನೋಡ್ತಾರೆ, ಅಲ್ಲಿ ಹೆಣ್ಮಕ್ಳಿಗೆ ಯಾವ ರೀತಿ ಪ್ರಾಶಸ್ತ್ಯ ಕೊಟ್ಟಿದ್ರು ನೋಡ್ತಿದ್ರು, ಟೋಪಿಗೆಗಳನ್ನ ನೋಡ್ತಾ ಇದ್ರು, ನೆಕ್ಸ್ಟ್ ವೈಟ್ ಕಾರ್ನರ್ ಅನ್ನ ನೋಡಿದ್ರು. ಇವೆಲ್ಲ ನೋಡಿದ ಮೇಲೆ ಅವರು ಮುಂದಕ್ಕೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇದಕ್ಕೆ ಸಮೀಪವಾಗಿ ವೈಜ್ಞಾನಿಕ ಮೂಲ ಇದೆ. ವೈಜ್ಞಾನಿಕ ಅಂದ್ರೆ ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಗಳು ಕೊಡಿದಾರಲ್ಲ ಅವರ ಸ್ಮಾರಕ ಇದೆ, ಅಲ್ಲಿ ಹೋಗ್ತಾರೆ. ಇಲ್ಲಿ ನ್ಯೂಟನ್ನ ದೊಡ್ಡದಾದ ಶಿಲಾಮೂರ್ತಿಯನ್ನು ನಿಲ್ಲಿಸಿದ್ದಾರೆ. ಡಾರ್ವಿನ್, ಹರ್ಷೆಲ್ ಮೊದಲಾದವರ ಮೇಲೆ ಕಲ್ಲು ಗೊತ್ತಿದ್ದಾರೆ. ಇದಕ್ಕೆ ಹತ್ತಿರದಲ್ಲಿ ವ್ಯಾಪಾರಿಗಳು, ವಾಸ್ತುಶಿಲ್ಪಿಗಳು, ಸರ್ದಾರರು, ಸೇನಾಪತಿಗಳು ಮೊದಲಾದವರ ಅನೇಕ ಜಾಗವು ಕೂಡ ಅಲ್ಲಿದೆ. ಆಮೇಲೆ ಅರಸರ ಅರಮನೆಗೆ ಹೋದೆ. ರಾಜದಂಡವು, ಕಿರೀಟವು ನೆಲಕ್ಕೂಡಲೇಬೇಕು ಎಂಬುದು ನಿಜವಾಗಿದ್ದರೂ ಸತ್ತ ಮೇಲೆ ಅವರಿಗೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸ್ಥಾನಮಾನವನ್ನ ಕೊಟ್ಟಿದ್ರು. ಇದಕ್ಕೆ ರಾಯಲ್ ಚಾಪೆಲ್ ಎಂದು ಹೆಸರು. ಬೆನ್ ಜಾನ್ಸನ್ ಅನ್ನು ಜನರು ತುಳಿದಾಡುತ್ತಾ ನಡೆಯುತ್ತಾರೆ. ಈ ರಾಜಮಂದಿರದಲ್ಲಿ ಸಿಂಹದಡಿಯ ರಿಚರ್ಡ್, ಎರಡನೇ ಎಡ್ವರ್ಡ್, ಕಾರ್ಲ್ ಆಫ್ ಸ್ಟ್ಯಾನ್ಫೋರ್ಡ್, ರಾಣಿ ಎಲಿಜಬೆತ್, ಒಂದನೆಯ ಜೇಮ್ಸ್,
ಮೊದಲಾದ ಅರಸರು ಅರಸಿಯರು ಬರೆದಿದ್ದಾರೆ. ಮುಖ್ಯತಃ ಗೋರಿಯ ಮೇಲೆ ಆ ವ್ಯಕ್ತಿಯು ಮಲಗಿಕೊಂಡಂತೆ ಮೂರ್ತಿಯನ್ನು ಕಡೆದಿದ್ದಾರೆ. ಈ ಗೋರಿಗಳ ನಡುವೆ ಆಯ್ದು ಅರಸರ ಪ್ರಾರ್ಥನಾ ಮಂದಿರಕ್ಕೆ ಹೋಗಬಹುದು. ಇಲ್ಲಿಯ ಕೆತ್ತನೆಯ ಕೆಲಸವೆಲ್ಲ ಬಂಗಾರದ ಬಣ್ಣದಲ್ಲಿಯೇ ಆಗಿವೆ. ಮಂದಿರದ ಹಿಂದೆ ಭವ್ಯವಾದ 7ನೆಯ ಇಂದ್ರಿಯ ಗೋರಿಯು ನಿಂತಿದೆ. ಸಾಮ್ರಾಟರ ರಾಜಾಭಿಷೇಕವಾಗುವಾಗ ಅವರ ಸಿಂಹಾಸನದ ಮೇಲೆ ಒಂದು ಕಲ್ಲುಪಾಟಿಯನ್ನು ಹಾಕುತ್ತಾರೆ. ಪಟ್ಟಾಭಿಷೇಕವಾಗುವಾಗ ಮಾತ್ರ ಸಾಮ್ರಾಟರು ಇದರ ಮೇಲೆ ಕೂಡಬೇಕು. ಈ ಶಿಲೆಯನ್ನು ಒಳಗೊಂಡ ಸಿಂಹಾಸನವು ವೆಸ್ಟ್ ಮಿನಿಸ್ಟರ್ ಮಂದಿರದಲ್ಲಿಯ ಒಂದು ಭಾಗದಲ್ಲಿದೆ. ಸ್ಟೋನ್ ಆಫ್ ಸ್ಕೋನ್ ಎಂದು ಇದರ ಹೆಸರು. 3ನೇ ಎಡ್ವರ್ಡನು ಸ್ಕಾಟ್ಲೆಂಡಿನ ಅರಸರಿಂದ ಇದನ್ನು ಕಿತ್ತುಕೊಂಡು ಬಂದಂತೆ ಕಾಣುತ್ತದೆ. ಅಂದಿನಿಂದ ಎಲ್ಲಾ ಸಾಮ್ರಾಟರ ಅಭಿಷೇಕವು ಈ ಕಲ್ಲಿನ ಮೇಲೆಯೇ ಆಗಿದೆ. ಅದರಲ್ಲಿ ಯಾವ ಸಿದ್ಧಿ ಇದೆಯೋ ಯಾವ ಮಂತ್ರವಿದೆಯೋ ನಾನರಿಯೇ ಇಂಗ್ಲೆಂಡಿನ ಅತುಲ ವೈಭವವನ್ನು ನೋಡಿದರೆ ಇಂಥದೊಂದು ವಿಶೇಷವೇನಾದರೂ ಅದರಲ್ಲಿರಬೇಕೆನಿಸುತ್ತದೆ. ಇಲ್ಲಿಗೆ ನನ್ನ ಪ್ರವಾಸದ ವರ್ಣನೆ ಮುಗಿಯಿತು. ಇಷ್ಟು ಸ್ವಲ್ಪ ದಿವಸಗಳಲ್ಲಿ ನನ್ನ ಮನಸ್ಸೆಲ್ಲ ವಿಕಾಸವನ್ನು ಹೊಂದಿದೆ. ನನ್ನ ದೃಷ್ಟಿಯು ಎಷ್ಟು ವಿಶಾಲವಾಗಿದೆ. ನನ್ನ ಸಂಸ್ಕೃತಿ ಎಂಥ ಊರುಗಳಿನ ಮೇಲೆ ನಿಂತಿದೆ. ಇವರನ್ನೆಲ್ಲ ನೆನೆಸಿದಾಗ ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ ಎಂದು ಬೇಕನ್ನನು ಹೇಳಿದ ಮಾತು ನೆನಪಾಗುತ್ತದೆ. ಮನೆ ಹಿಡಿದಿರುವ ನನ್ನ ಬುದ್ಧಿ ಮನೆಯ ಮಟ್ಟದ್ದೇ ಎಂಬ ಶೇಕ್ಸ್ಪಿಯರ್ನ ನುಡಿಯು ಮನಸ್ಸಿನಲ್ಲಿ ಮೂಡುತ್ತದೆ. ಇಷ್ಟೆಲ್ಲ ಆದ್ಮೇಲೆ ಅಲ್ಲಿ ಸಮೀಪದಲ್ಲಿ ವೈಜ್ಞಾನಿಕ ಮೂಲೆ, ವೈಜ್ಞಾನಿಕ ಮೂಲೆ ಇದೆ. ವೈಜ್ಞಾನಿಕ ಮೂಲ ಅಂದ್ರೇನು? ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಕೊಡುಗೆಯನ್ನ ಕೊಟ್ಟಿರ್ತಕ್ಕಂಥವರು. ಒಂದು ವಿಜ್ಞಾನಕ್ಕೆ ಕೊಟ್ಟಂತ ಅಥವಾ ಗಣಿತಕ್ಕೆ ಕೊಟ್ಟಂತ ಕೊಡುಗೆಯನ್ನು ಭಾರತೀಯರು 0 ಆದ್ರೆ 0ಯ ಮುಂದೆ ಅಕ್ಷರದ ಮುಂದೆ 0 ಬಂದ್ರೆ ಬಹಳ ಬೆಲೆ. ಅಕ್ಷರದ ಹಿಂದಿದ್ರು ಮಾತ್ರ ಅದಕ್ಕೆ ಬೆಲೆ ಇಲ್ಲ. ಹಾಗೆ ವಿಜ್ಞಾನಿಗಳಿದಾರಲ್ಲ, ಯಾರು ವಿಜ್ಞಾನಿಗಳಿದಾರ ನಮ್ಮಲ್ಲಿ ನೋಡೋಣ. ನಮ್ಮ ದೇಶಕ್ಕೆ ಕೊಡುಗೆ ಕೊಟ್ಟಂತ ವಿಜ್ಞಾನಿಗಳು ಯಾರ್ಯಾರು? ಐಸಾಕ್ ನ್ಯೂಟನ್, ಥಾಮಸ್ ಆಲ್ವಾ ಎಡಿಸನ್, ಮೇರಿ ಕಾಮ್, ಆಮೇಲೆ ಮಾರ್ಕೋನಿ, ಅಬ್ದುಲ್ ಕಲಾಂ. ಹೌದಾ? ವಿಜ್ಞಾನಿಗಳಲ್ಲ ಅವರು, ಸಂಶೋಧಕರು. ಇವೆಲ್ಲರೂ ಕೂಡ ವಿಜ್ಞಾನಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಕೊಟ್ಟಿದಾರಲ್ಲ. ಹಾಗೆ ಇಂಗ್ಲೆಂಡ್ ಅಲ್ಲೂ ಕೂಡ ಕೆಲವರು ಕೊಟ್ಟಿದ್ರಲ್ಲ, ಅವ್ರಿಗೋಸ್ಕರ ಒಂದು ವೈಜ್ಞಾನಿಕ ಮೂಲೆ ಇದೆ ಅಂತೆ. ಅಂದ್ರೆ ಒಂದು ಸಪರೇಟ್ ಒಂದ್ ಕಡೆಗೆ ವಿಜ್ಞಾನಿಗಳ ಮೂರ್ತಿಯನ್ನು ಇಟ್ಟಿದ್ದಾರೆ. ಇಲ್ಲಿ ನ್ಯೂಟನ್ನ ದೊಡ್ಡದಾದ ಶಿಲಾಮೂರ್ತಿಯನ್ನು ನಿಲ್ಲಿಸಿದ್ದಾರೆ. ನ್ಯೂಟನ್ ಯಾರು? ಗುರುತ್ವಾಕರ್ಷಣ ನಿಯಮವನ್ನ ಕಂಡುಹಿಡಿದವನೇ ಸರ್ ಐಸಾಕ್ ನ್ಯೂಟನ್. ನ್ಯೂಟನ್ನ ಮೂರ್ತಿನೂ ಕೂಡ ಅಲ್ಲಿದೆ. ಎಲ್ಲಿ? ವೈಜ್ಞಾನಿಕ ಮೂಲೆಯಲ್ಲಿದೆ. ನಂತರ ಡಾರ್ವಿನ್ ಹೇಳಿದ್ರಲ್ಲ, ವಿಕಾಸವಾದದ ಸಿದ್ಧಾಂತ, ವಿಕಾಸ ಸಿದ್ಧಾಂತ. ಇನ್ನು ನಮ್ಮ ಹಿಸ್ಟ್ರಿಯಲ್ಲಿ ಬರುತ್ತಲ್ಲ, ಹೆಂಗೆ ಮಂಗನಿಂದ ಮಾನವ ಆದ, ಹೆಂಗ ಆದ ಅನ್ನೋದನ್ನೆಲ್ಲ ಅದನ್ನ ಬರ್ಕೊಂತ ಬರ್ತಾರೆ. ಅದನ್ನ ವಿಕಾಸವಾದ ಸಿದ್ಧಾಂತ ಅಂತಾರೆ. ಹರ್ಷೆಲ್ ಮೊದಲಾದವರ ಮೇಲೆ ಕಲ್ಲು ಓದಿದ್ದಾರೆ, ಕಲ್ಲಿಗೆ ಎದ್ದಿದ್ದಾರೆ. ಕಲ್ಲಿನ ಕಡತು ನಾವು ಉದಾಹರಣೆ ಗಾಂಧಿ ಪ್ರತಿಮೆ, ಅಂಬೇಡ್ಕರ್ ಸ್ಟ್ಯಾಚ್ಯೂ ಎಲ್ಲಿ ಹೋಗಿರ್ತಾವಲ್ಲ, ಬಸವಣ್ಣಂದು ನೋಡಿರಲ್ವಾ? ಯಾರ್ಯಾವ ಊರಿಗೆ ಹೋಗ್ರಿ ಅಥವಾ ಸರ್ಕಲ್ ಹೋಗ್ರಿ, ಅಲ್ಲಿ ಶಿವಾಜಿ ಸರ್ಕಲ್, ಇಲ್ಲಿ ಹುಬ್ಬಳ್ಳಿ, ಆಮೇಲೆ ದಾವಣಗೆರೆಯಲ್ಲೂ ಕೂಡ ಇದಾವಲ್ವಾ? ಆ ತರ ಮೂರ್ತಿಯನ್ನ ಕೇಸ್ ನಿಲ್ಲಿಸಿದಾರೆ. ಯಾಕೆ ನಿಲ್ಲಿಸ್ತಾರೆ? ಅದವೇ ಅಂತ ಗೊತ್ತಾಗಲ್ಲ. ಅವ್ರನ್ನ ಎಲ್ಲರೂ ನೆನಪು ಮಾಡಿ ನೋಡಿದ್ರೆ ಅನ್ಸುತ್ತೆ. ಗಾಂಧಿ ಸರ್ಕಲ್, ಗಾಂಧಿ ಮೂರ್ತಿ ಎಷ್ಟು, ಗಾಂಧೀಜಿ ಯಾಕೆ ಇಟ್ಟಿದ್ದಾರೆ? ಗಾಂಧೀಜಿ ಮೂರ್ತಿಯನ್ನು ಯಾಕೆ ನಿಲ್ಲಿಸಿದ್ದಾರೆ? ನೆನಪು. ನಮಗೆ ಸ್ವಾತಂತ್ರ್ಯವನ್ನ ತಂದು ಕೊಡೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥವರೇ ಅವ್ರ ನಾಯಕತ್ವದಲ್ಲೇ ನಮಗೆ ಸ್ವಾತಂತ್ರ್ಯ ಬಂದಿಲ್ವಾ? ಹಂಗೆ ಅದು ಸುಭಾಷ್ ಚಂದ್ರ ಬೋಸ್ ಅಲ್ವಾ? ಭಗತ್ ಸಿಂಗ್, ಆಮೇಲೆ ಕಿತ್ತೂರು ರಾಣಿ ಚೆನ್ನಮ್ಮ, ಅವರೆಲ್ಲ ಸ್ಟ್ಯಾಚು ಇರ್ತಾರೆ. ಸಂಗೊಳ್ಳಿ ರಾಯಣ್ಣ ಅವರೆಲ್ಲ ಅದನ್ನ ನೋಡಿದ ತಕ್ಷಣ ನಮ್ಗೆ ನೆನಪಾಗುತ್ತೆ. ನಿಮ್ ಮನೆಯಲ್ಲಿ ನಿಮ್ ತಂದೆ ತಾಯಿ ಫೋಟೋ ಇರ್ತಾವಲ್ವಾ, ಅವ್ರ ಫೋಟೋ ನೆನಪಾಗುತ್ತೆ. ನಮ್ಮ ಅಜ್ಜ ಹೆಂಗಿದ್ದ, ಏನೇ ಕೆಲಸ ಮಾಡ್ತಾರೆ ನಮಗೋಸ್ಕರ, ಅದೆಲ್ಲ ನೆನಪಾಗುತ್ತೆ. ಹಂಗೆ ಅಲ್ಲಿ ಮೂಗಿತು
ಇದಕ್ಕೆ ಹತ್ತಿರದಲ್ಲಿ ವ್ಯಾಪಾರಿಗಳು ಅದರ ಜೊತೆಗೆ ವ್ಯಾಪಾರ ಮಾಡಿ ದೊಡ್ಡ ಮಟ್ಟದಲ್ಲಿ, ಉದಾಹರಣೆ ಇನ್ಫೋಸಿಸ್ ಅಥವಾ ಇವರು ಅಂಬಾನಿ ಅದಾರಲ್ಲಪ್ಪ, ಅಂಬಾನಿ ನಮ್ಮ ದೇಶದ ಅತಿ ಶ್ರೀಮಂತರು ಅಲ್ವಾ, ಅವರೇ ಇದು ಜಿಯೋ ಫೋನ್ ಮೂಲಕ ಅಗ್ಗದ ಬೆಲೆಯಲ್ಲಿ ನಮಗೆ ಡಾಟಾ ಕೊಡ್ತಾ ಇರೋರು. ಇವೆಲ್ಲ ಮೊಬೈಲ್ ಅಲ್ಲಿ ಆನ್ಲೈನ್ ಪಾಠ ಕಲಿತಿರಲ್ವಾ, ಮುಂಚೆ ಎಲ್ಲ ಒಂದು ಡಾಟಾಕ್ಕೆ 100-200 ರೂಪಾಯಿ ಹಾಕಬೇಕಿಲ್ಲ, 1 GB. ಈ ದಿನಕ್ಕೆ 2 GB, 1.5 GB, ಎಷ್ಟು 3 ತಿಂಗಳಿಗೆ 500 ರೂಪಾಯಿ ಅಷ್ಟೇ. ಮುಂಚೆ 1 GB 200-300 ಕೊಡಕಾಯ್ತು. ಇವು ಒಂದಾಗೆಲ್ಲ ರೇಟ್ ಕಡಿಮೆ. ಆಮೇಲೆ ಅಜಿತ್ ಪ್ರೇಮ್ಜಿ, ಇನ್ಫೋಸಿಸ್ ನಾರಾಯಣ ಮೂರ್ತಿ, ಸುಧಾ ನಾರಾಯಣ ಮೂರ್ತಿ ಕೇಳಿರಲ್ವಾ, ಅವರು ವ್ಯಾಪಾರಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ. ಆಮೇಲೆ ವಾಸ್ತುಶಿಲ್ಪಿಗಳು ಜಗಣಾಚಾರಿ ಕೇಳಿದ ಇತಿಹಾಸದಲ್ಲಿ ಬರುತ್ತೆ. ಇದು ಬೇಲೂರು ಹಳೆಗಳಲ್ಲಿ ಆ ಮೂರ್ತಿಗಳು ಕೆತ್ತನೆ ಮಾಡ್ತಾರೆ ಜಗಣಾಚಾರ್ಯರು, ಅಂತವರ ಶಿಲೆಗಳಿದ್ದಾವೆ. ಸೇನಾಧಿಪತಿಗಳು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ, ಕೆಂಪಯ್ಯ ಕೇಳಿದ, ಏನ್ ಕೇಳಿಲ್ಲ. ಪಬ್ಜಿ ಪ್ರಪಂಚನೇ ಅದು. ಎಲ್ಲಿ ತನಕ ಇನ್ನೊಂದು 5-6 ವರ್ಷದಾಗ ಆಮೇಲೆ ಖಂಡರದಾಗ ಕೆಲಸ ಮಾಡ್ತೀರ, ಆವಾಗ ಗೊತ್ತಾಗುತ್ತೆ. ನಮ್ಮ ಮೊಬೈಲ್ ಹಾಕೊಡ್ಸಿದ್ದ, ನಾನೇನು ಮಾಡಿದೆ, ನೀವೇ ಕೊಡ್ತಿರವ ಧಾರಾವಾಹಿ ನಾಗಕನ್ನಿಕೆ ಕಥೆ ನೋಡ್ತೀವಿ. ನಾಗಿಣಿ ಸೇನಾಪತಿ, ನೀವು ಸೇನಾಪತಿ ಅಂದ್ರೆ ಯಾರು? ಸೈನ್ಯದ ಅಧಿಪತಿಗಳು, ಲೀಡರ್ ಇರ್ತಾರಲ್ಲಪ್ಪ. ಈಗ ನಾವು 3 ಫೋರ್ಸ್ ಇದಾವೆ. ಯಾವ್ಯಾವು? ವಾಯುದಳ, ನೌಕಾದಳ, ಭೂದಳ. ಇವು 3 ಜನ ಲೀಡರ್ ಇದ್ದಾರೆ. ಜನರಲ್, ಫೀಲ್ಡ್ ಮಾರ್ಷಲ್, ಇನ್ನೊಬ್ರು ಜನರಲ್ ಜನರಲ್, ಆಮೇಲೆ ಮಾರ್ಷಲ್ ಅಂತಾರೆ. ಇನ್ನೊಬ್ರು ಏನಂತಾರೆ? ಏರ್ಫೋರ್ಸ್ ಚೀಫ್. ಅವರು 3 ಜನ ಇರ್ತಾರ. ಅಂತ ಸೇನಾಧಿಪತಿಗಳು ಆದೇಶಕ್ಕೆ ಕೊಡುಗೆ ಕೊಟ್ಟರದ ಮೂರ್ತಿಯನ್ನ ಮಾಡಿದ್ದಾರೆ. ಅನೇಕರಿಗೆ ಜಾಗವು ದೊರೆತಿದೆ. ಆಮೇಲೆ ಅರಸರ ಅರಮನೆಗೆ ಹೋದೆ. ಅರಮನೆ, ಅರಸರೆಲ್ಲ ಹೊಸ ಮಾಡ್ತಾರೆ. ಅರಮನೆ ಬಿಡಿಸ್ಕೊಂಡಲ್ಲ, ಗುಂಪಲ್ಲಿ ಹೋಗಿದ್ರಲ್ಲ. ಅರಮನೆ ತಪ್ಪು, ಯಾರು ಬಸಿರಲ್ಲ. ಅರಸನ ಮನೆ ತಪ್ಪುರುಷ ಸಮಾಸ ತಪ್ಪುರುಷ ಸಮಾಸ ಅರಸನ ಮನೆ. ಅರಮನೆಗೆ ಹೋದೆ. ರಾಜದಂಡವು ಅಧಿಕಾರ ಮಾಡ್ತಕ್ಕಂಥ ದಂಡ ಇತ್ತು. ಕಿರೀಟ, ಕಿರೀಟ ರಾಜರಿಗೆ ಕಿರೀಟ ಕೊಡಿಸ್ತಾ ಇದ್ರು. ಮುತ್ತು ಅವಳ ಬಂಗಾರದಿಂದ ಕೊಡಿರ್ತಕ್ಕಂಥದ್ದು. ಅಂತ ಕಿರೀಟ ನೆಲ ಕೊಡಲೇಬೇಕು. ಕೂತಿರ ಮನುಷ್ಯ ಕೇಳಿದ್ರೆ ನಿಶ್ಚಿತ ಕೂತಿರ ಮನುಷ್ಯ ಸಾಯ್ತಾನ. ಹಂಗೆ ನಾವು ರಾಜನಾದ್ರೂ ಸಾಯ್ಬೇಕು, ವಿಜ್ಞಾನಿಯಾದ್ರೂ ಸಾಯ್ಬೇಕು, ರಾಜಕಾರಣಿಯಾದ್ರೂ ಸಾಯ್ಬೇಕು. ನಿಜವಾಗಿದ್ದರೂ ಸತ್ತ ಮೇಲೆ ಅವರಿಗೆ ಒಂದು ವಿಶೇಷ ಸ್ಥಾನವನ್ನು ಕಲ್ಪಿಸುತ್ತಾರೆ. ಸತ್ವಂತ ಅಲ್ಲಿ ಬರಲಿಲ್ಲ. ಅವರಿಗೊಂದು ವಿಶೇಷ ಬೆಲೆ ಕೊಟ್ಟು, ಒಂದು ಸ್ಥಾನಮಾನ ಕೊಟ್ಟು, ಅವರ ಮೂರ್ತಿಯನ್ನ ನಿಲ್ಲಿಸಿ ಅಲ್ಲ ತನ್ನದೇ ಆಗಿರ್ತಕ್ಕಂಥ ಒಂದು ಗೌರವವನ್ನು ಕೊಟ್ಟಿದ್ದಾರೆ. ಇದಕ್ಕೆ ರಾಯಲ್ ಚಾಪೆಲ್ ಎಂದು ಹೆಸರು. ಹೆಸರಿದೆ. ನಾವು ರಾಜ ವಿಭಾಗ, ರಾಜರಿಗೆ ಸಂಬಂಧಪಟ್ಟಂತ ವಿಭಾಗ ಇತ್ತು. ಯಾರ್ಯಾರಿದ್ರಲ್ಲಿ ರಾಜರು ಅಂದ್ರೆ, ಬೆನ್ ಜಾನ್ಸನ್ ನಾನು ಜನರು ತುಳಿದಾಡುತ್ತಾ ನಡೆಯುತ್ತಾರೆ. ಬೆನ್ ಜಾನ್ಸನ್ ಅಂತ ಇದ್ದ. ಅವನ ಮೂರ್ತಿ ಇತ್ತು. ನಾನು ನಡ್ಕೊಂಡು ಹೋಗ್ತಾರೆ, ಅದ್ರ ಮೇಲೆ ಕಾಲಿತ್ತು ಹೋಗ್ತಾ ಇದ್ರು. ಈ ರಾಜಮಂದಿರದಲ್ಲಿ ಸಿಂಹದಡಿಯ ರಿಚರ್ಡ್, ಸಿಂಹ ಇದ್ದಾಗಿದ್ದಂತೆ ಇಂಗ್ಲೆಂಡಿಗೆ, ರಿಚರ್ಡ್ ಎಂತಕ್ಕಂಥ ಆ ರಾಜನಿಗೆ ಸಂಬಂಧಪಟ್ಟಿದ್ದು. ಎರಡನೆಯ ಎಡ್ವರ್ಡ್ಗೆ ಸಂಬಂಧಪಟ್ಟದ್ದು. ಅರ್ಲ್ ಆಫ್ ಸ್ಕ್ಯಾಫೋರ್ಡ್ ಅವನಿಗೆ ಸಂಬಂಧಪಟ್ಟದ್ದು. ರಾಣಿ ಎಲಿಜಬೆತ್ ಸಂಬಂಧಪಟ್ಟದ್ದು. 1ನೇ ಜೇಮ್ಸ್ ಮೊದಲಾದ ಅರಸರು ಅರಸಿಗೆಯರು ಒಳಗಿದ್ದಾರೆ, ಮಲಿಕುಡಿದ್ದಾರೆ. ಎಲ್ಲಿ? ಸಮಾಧಿಯಲ್ಲಿ, ಸತ್ತವರ ಸ್ಮಾರಕದಲ್ಲಿದ್ದಾರೆ.
ಮುಖ್ಯತಃ ಗೋರಿಯ ಮೇಲೆ ಆ ವ್ಯಕ್ತಿಯು ಮಲಗಿಕೊಂಡಂತೆ ಮೂರ್ತಿಯನ್ನು ಕಡೆದಿದ್ದಾರೆ. ಅಲ್ಲಿ ಮಲಗಿದರೆ ಅನ್ನೋದರ ಮೂರ್ತಿ ಕಾಣಿಸುತ್ತೆ. ಈ ಗೋರಿಯನ್ನು 5 ಅರಸರ ಪ್ರಾರ್ಥನಾ ಮಂದಿರಕ್ಕೆ ಹೋಗಬಹುದು. ಗೋರಿಯನ್ನು ಕೂತ್ಕೊಂಡು, ಗೋರಿ ಗೊತ್ತಲ್ಲ ನಿಮ್ಮ ಇದೇ ಕೆಲಸ ಮಮ್ಮಿ ಅಂತೀರಲ್ಲ, ಏನದು ಸಪ್ತ ಮಮ್ಮಿ ಅಂದ್ರೆ ಈಗಿತ್ತಲ್ಲಿ ಸಪ್ತವರ ಸ್ಮಾರಕ. ಮಮ್ಮಿ ಅಂತ ಕರಿತಿರಲ್ಲ ಅಮ್ಮಗೆ, ಮಮ್ಮಿ ಅಂದ್ರೆ ತಾಯಿ ಅಲ್ಲ. ಮಮ್ಮಿ ಅಂದ್ರೆ ಸಪ್ತರು ಅಂತ ಸಪ್ತ ಎಣ. ಅದನ್ನ ನೆನಪಿಗೋಸ್ಕರ ಕಟ್ಟಿರೋದು. ಅದು ಅವೇನು ಜಗತ್ತಿನ ಅದ್ಭುತಗಳಲ್ಲಿ ಅದೊಂದು. ಜಗತ್ತಿನ 7 ಅದ್ಭುತಗಳಲ್ಲಿ ಇದು ಒಂದು. ಯಾರು ಮಮ್ಮಿ? ಮಮ್ಮಿ ಅಲ್ಲ, ಮನೆಯ ಮಮ್ಮಿ ಅಲ್ಲ, ಗೋರಿ. ಈ ಗೋರಿಗಳ ನಡುವೆ 5 ಅರಸರ ಪ್ರಾರ್ಥನಾ ಮಂದಿರಕ್ಕೆ ಹೋಗ್ಬೋದು. ಅದನ್ನ ತಿಳ್ಕೊಂಡು ಮುಂದೆ ಹೋದ್ರೆ ಅರಸರ ಪ್ರಾರ್ಥನಾ ಮಂದಿರ. ಪ್ರಾರ್ಥನೆ ಮಾಡೋದಕ್ಕೋಸ್ಕರ ಒಂದು ಮಂದಿರವನ್ನ ಕಟ್ಟಿದ್ರಂತೆ, ಅಲ್ಲಿ ಹೋಗಬಹುದು. ಇಲ್ಲಿಯ ಕೆತ್ತನೆ ಕೆಲಸವೆಲ್ಲ ಬಂಗಾರದ ಬಣ್ಣದಲ್ಲಿ ಆಗಿವೆ. ಆ ಪ್ರಾರ್ಥನಾ ಮಂದಿರಕ್ಕೆ ಹೋದ್ರೆ ಇದರಲ್ಲಿ ಮಡಿಕೇರಿಯಲ್ಲಿ ಹೋಗಿದ್ರು. ಅಲ್ಲಿ ಇವರು ಟಿಬೆಟಿಯನ್ಸ್ ಅಂತ ಇದ್ದಾರೆ, ಕೇಳಿರಿ? ಅವರು ಅಲ್ಲಿ ಒಂದು ಇದು ಮಾಡ್ಕೊಂತಾರೆ ಹೆಸರಿದೆ. ಅಲ್ಲಿ ಹೋದ್ರೆ ಅದು ನೋಡೋದಕ್ಕೆ ಫುಲ್ ಬಂಗಾರ ಕೋಟೆ ಇದ್ದಂಗಿದೆ. ಸ್ಟೇಜ್ ಎಲ್ಲ ಬಂಗಾರದಿಂದ ಮಾಡಿರ್ತಾರೆ. ಇಲ್ಲಿ ಟಿಬೆಟಿಯನ್ಸ್ ಯಾರು ಚೀನಾದವರು ಅದಲ್ಲ, ಅವು ಮಾಡಿರ್ತಾರೆ. ಹಾಗೆ ಎಲ್ಲ. ಅಥವಾ ಇಲ್ಲಿ ಅನ್ನಪೂರ್ಣ ದೇವಸ್ಥಾನಕ್ಕೆ ಹೋದ್ರೆ, ಅದಕ್ಕೆ ಧರ್ಮಸ್ಥಳಕ್ಕೆ ಹೋದ್ರೆ, ಶೃಂಗೇರಿಗೆ ಹೋದ್ರೆ ಅಲ್ಲೆಲ್ಲ ಬಾಗೆಲ್ಲ ಬಂಗಾರದಲ್ಲಿ ಮಾಡಿರ್ತಾರೆ. ಅಥವಾ ತಿರುಪತಿ ತಿಮ್ಮಪ್ಪ ಹೋದ್ರೆ, ಯಾರೋ ಬಳ್ಳಾರಿ ರೆಡ್ಡಿ ಜನಾರ್ದನ್ ರೆಡ್ಡಿ, ಅಲ್ಲಿ ಬಂಗಾರ ಕಿರೀಟ ಎಲ್ಲ ಕೊಡ್ತಾರೆ ಅಲ್ಲಿಗೆ ನಿಸರ್ಗ. ಹಂಗೆ ಪ್ರಾರ್ಥನಾ ಮಂದಿರಕ್ಕೆ ಬಂಗಾರ ಕಿರೀಟ ತರ ಇತ್ತು. ಮಂದಿರದ ಹಿಂದೆ ಭವ್ಯವಾಗಿ 7ನೇ ಹೆನ್ರಿಯ ಗೋರಿಯು ನಿಂತಿದೆ. ಹಿಂದೆಗಡೆ ಆ ಇಂಗ್ಲೆಂಡ್ ರಾಜ್ಯವನ್ನ ರಾಜ್ಯಭಾರ ಮಾಡಿರ್ತಕ್ಕಂಥ 7ನೇ ಗೋರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಗೋರಿನೂ ಕೂಡ ಇದೆ. ಸಾಮ್ರಾಟರ ಪಟ್ಟಾಭಿಷೇಕವಾಗುವಾಗ ಅವರ ಸಿಂಹಾಸನದ ಮೇಲೆ ಒಂದು ಕಲ್ಲು ಕಡ್ಡಿಯನ್ನು ಹಾಕ್ತಾರೆ. ರಾಜನ ಸಿಂಹಾಸನ ಗೊತ್ತಿಲ್ಲ, ರಾಜ್ಯಕ್ಕೆ ರಾಜನಾಗಿ ಪಟ್ಟ ಕಟ್ಟ ಸಂದರ್ಭದಲ್ಲಿ ಒಂದು ಕಲ್ಲಿನ ಪಾಟಿ ಮೇಲೆ ಕೂರಿಸ್ತಾರಂತೆ. ಪಟ್ಟಾಭಿಷೇಕವಾಗುವಾಗ ಮಾತ್ರ ಸಾಮ್ರಾಟರು ಇದರ ಮೇಲೆ ಕೂರಬೇಕು. ಪಟ್ಟಾಭಿಷೇಕ ರಾಜ ಮಾತ್ರ ಲಾಭ ಮಾತ್ರ ಅದರ ಮೇಲೆ ಕೂತ್ಕೊಂಡ್ರು ರಾಜ. ಈ ಶಿಲೆಯನ್ನು ಒಳಗೊಂಡ ಸಿಂಹಾಸನವು ವೆಸ್ಟ್ ಮಿನಿಸ್ಟರ್ ಮಂದಿರದಲ್ಲಿ ಒಂದು ಭಾಗದಲ್ಲಿದೆ. ಇದು ಕೂಡ ಸಪ್ತವರ ಸ್ಮಾರಕ. ವೆಸ್ಟ್ ಮಿನಿಸ್ಟರ್ ಅದೇ ಇದೆಯಲ್ಲ ಸ್ಟೋನ್, ಅಲ್ಲಿ ಒಂದು ಭಾಗದಲ್ಲಿ ಇದನ್ನು ಇಟ್ಟಿದ್ದಾರಂತೆ. ಸ್ಟೋನ್ ಆಫ್ ಸ್ಟೋನ್ ಎಂದು ಇದರ ಹೆಸರು. ಇದರ ಹೆಸರು ಸ್ಟೋನ್ ಆಫ್ ಸ್ಟೋನ್, ಕಲ್ಲಿನ ಕಲ್ಲು. ಪರಮಾನಂದ ಅಂತೀವಲ್ಲ, ಆನಂದದಲ್ಲೆಲ್ಲ ಶ್ರೇಷ್ಠವಾದ ಆನಂದ ಪರಮಾನಂದ. ಉಚ್ಚ ನ್ಯಾಯಾಲಯ, ನ್ಯಾಯಾಲಯಗಳೆಲ್ಲ ಶ್ರೇಷ್ಠವಾಗಿರೋದು ಉಚ್ಚ ಅಲ್ಲದೆ ಸ್ಟೋನ್ ಆಫ್ ಸ್ಟೋನ್ ಎಂದು ಇದರ ಹೆಸರು. 3ನೇ ಎಡ್ವರ್ಡ್ ಸ್ಕಾಟ್ಲೆಂಡಿನ ಅರಸರಿಂದ ಇದನ್ನು ಕಿತ್ತುಕೊಂಡು ಬಂದಂತೆ ಕಾಣುತ್ತದೆ. ಅವನು ಎಡ್ವರ್ಡ್ ಸ್ಕಾಟ್ಲೆಂಡ್ ಅಲ್ಲಿ ಎಡ್ವರ್ಡ್ ಅಂತ ಇದ್ದಂತೆ. ಆ ಅರಸರಿಂದ ಇಂಗ್ಲೆಂಡ್ ರಾಜ್ಯಕ್ಕೆ ಬಂದು ಇಲ್ಲಿ ಇಂಗ್ಲೆಂಡ್ ಅಲ್ಲಿ ಇದ್ದಾರೆ. ಹಾಗಾಗಿ ಸಿಂಹಾಸನ ಹಾಕ್ತಕ್ಕಂಥ ಸಂದರ್ಭದಲ್ಲಿ, ಸಿಂಹಾಸನ ರೂಢರಾಗ್ತಕ್ಕಂಥ ಸಂದರ್ಭದಲ್ಲಿ ಕಲ್ಲಿನ ಮೇಲೆ ಕೂರಿಸಿ ಸಿಂಹಾಸನವನ್ನ ಅಧಿಕಾರಕ್ಕೆ ಬರ್ತಾರೆ. ಇದನ್ನ ಅದರಲ್ಲಿ ಯಾವ ಸಿದ್ಧಿ ಇದೆಯೋ, ಯಾವ ಮಂತ್ರವಿದೆಯೋ ನಾನರಿಯೇ. ಅದರಲ್ಲಿ ಏನ್ ಸಾಧನೆ ಮಾಡಿರ್ತಕ್ಕಂಥದ್ದಲ್ಲ ಇದು ಗೊತ್ತಿಲ್ಲ, ಅಥವಾ ಏನ್ ಮಂತ್ರವನ್ನು ಇಟ್ಟಿದಾರೋ ಗೊತ್ತಿಲ್ಲ. ಇಂಗ್ಲೆಂಡಿನ ಅತುಲ ವೈಭವವನ್ನು ನೋಡಿದರೆ ಇಂಥದ್ದೊಂದು ವಿಶೇಷವಾಗಿ ಅದರಲ್ಲಿ ಇರಬೇಕೆಂತದೆ. ಇಂಗ್ಲೆಂಡ್ ನಲ್ಲಿ ಸಾಕಷ್ಟು ಬೆಲೆ ಕೊಟ್ಟು ರಾಜರ ಸಿಂಹಾಸನ ಕೂಡ ಅದನ್ನ ಮಾಡ್ತಾ ಇರೋದನ್ನ ನೋಡ್ರೆ ಏನೋ ವಿಶೇಷ ಇರಬೇಕು ಅನಿಸುತ್ತೆ. ಇಲ್ಲಿಗೆ ನನ್ನ ಪ್ರವಾಸದ ವರ್ಣನೆ ಇಷ್ಟು. ಯಾರು ಅವರು ಇಂಗ್ಲೆಂಡಿಗೆ ಭೇಟಿ ನೀಡುವಂತ ಸಂದರ್ಭದಲ್ಲಿ ಅವರು ನೋಡಿರ್ತಕ್ಕಂಥ ಸ್ಥಳಗಳನ್ನ ಕಥಾ ರೂಪದಲ್ಲಿ ಬರೆದುಕೊಂಡಿರ್ತಕ್ಕಂಥ ವರ್ಣನೆ ಮುಗಿಯಿತು. ಇಷ್ಟು ಸ್ವಲ್ಪ ದಿವಸಗಳಲ್ಲಿ ನನ್ನ ಮನಸ್ಸೆಷ್ಟು ವಿಕಾಸವನ್ನು ಹೊಂದಿದೆ ನೋಡಿ. ಯಾಕೆ ಪ್ರವಾಸ ಹೋಗ್ಬೇಕು, ಯಾಕೆ ಪುಸ್ತಕಗಳನ್ನ ಓದಬೇಕು ಅಂದ್ರೆ ನಮ್ಮ ಮನಸ್ಸು ವಿಕಾಸ ಆಗುತ್ತೆ. ಒಬ್ಬೊಬ್ಬರ ಸುಮ್ಮನೆ ಮಾತಾಡೋದು, ಸ್ವಲ್ಪ ಪುಸ್ತಕ ಓದು, ವಿದ್ಯಾಭ್ಯಾಸ ಮಾಡು. ನಾನು ಈ ರೀತಿ ಮಾತಾಡೋದು ಸರಿನೋ ತಪ್ಪಂತ ನಿನಗೆ ಅರ್ಥ ಆಗುತ್ತೆ.
ಅದ್ ಬಿಟ್ರು ನೋಡಿ ಅದಕ್ಕೆ ಮನೆ ಒಳಗಿದ್ದ ಕೊಳಿತಾರಂತೆ, ಹೊರಗಿದ್ದ ಬೆಳಿತಾರಂತೆ ಅಂತ. ಮನೆ ಒಳಗೆ ಇರ್ರಿ, ಕಳ್ಕೋಗ್ಬಿಡ್ತೀವಿ. ಒಂದ್ ಸಸಿ ಇಡ್ರಿ ಮನೆ ಒಳಗೆ, ಹೊರಗೊಂದಿನ ಬೆಳೆಸ್ರಿ, ಅದ್ ಗಾಳಿ ಸೂರ್ಯನ ಬೆಳಕು ಸಿಕ್ತು ಚೆನ್ನಾಗಿ ಬೆಳೆದಿದೆ. ಒಳಗಿರೋದು ಬೆಳ್ಳಗಾಗಿ ಹೊಳ್ತೋಗ್ಬಿಡ್ತೀವಿ. ಹಂಗೆ ನಮ್ ಜ್ಞಾನ ಆಗ್ಬೇಕು ಅಂದ್ರೆ ಮನೆ ಬಿಟ್ಟು ಹೊರಗೆ ಹೋಗು. ಹೊರಗಂದ್ರೆ ಬರೀ ತಿರ್ಗಾಡಕ್ಕಲ್ಲ, ಪ್ರವಾಸ ಹೋಗ್ಬೇಕು, ಬುಕ್ಸ್ ತಗೋಬೇಕು, ಓದ್ಬೇಕು, ಆವಾಗ ಜ್ಞಾನ ಲಭಿಸುತ್ತೆ. ಸ್ವಲ್ಪ ಮನಸ್ಸು ವಿಕಸವಿದೆ, ನನ್ನ ದೃಷ್ಟಿಯು ಎಷ್ಟು ವಿಶಾಲವಾಗಿದೆ, ನಾನು ನೋಡಿದಾಗ ದೃಷ್ಟಿ ಎಷ್ಟು ವಿಶಾಲವಾಗಿದೆ ಅನ್ನೋದು ಅವರಿಗೆ ಗೊತ್ತು. ಅದಕ್ಕೆ ನಿಮ್ಗೆ ಶೈಕ್ಷಣಿಕ ಪ್ರವಾಸ ಕರ್ಕೊಂಡು ಹೋಗೋದು, ಟೂರ್ ಬದಿ ಅನ್ನೋದು ಬರಲ್ಲ. ನೀವೊಂದು ಹೋಗಲ್ಲ, ದುಡ್ಡು ಇಲ್ಲ ಅಂದ್ರೆ ಕೆಲ್ಸಕ್ಕೆ ಹೋಗ್ರಲ್ಲ, ಗೊಬ್ಬರಕ್ಕೆ ಹೋಗ್ರಿ, 500 ರೂಪಾಯಿ ಕೊಡ್ತಾರೆ, 400 ರೂಪಾಯಿ ಕೊಡ್ತಾರೆ. ಕಡೆ ತೆಗಿಯಕ್ಕೆ ಹೋಗ್ರಿ, 800 ಬರ್ತಾರೆ. ಮಾಡಲ್ಲ, ಅಡ್ಡಿ ಸುಲಿಯಕ್ಕೆ ಹೋಗ್ರಿ, ಒಂದು ಹಬ್ಬಕ್ಕೆ 120 ರೂಪಾಯಿ, 100 ರೂಪಾಯಿ, 10 ಹಬ್ಬ ಸುಂದ್ರ 1000. ಅದಕ್ಕೆ ಇಂಗ್ಲೆಂಡ್ ಬೇರೆ ದೇಶದಲ್ಲಿ ಹೆಂಗ್ ಮಾಡ್ತಾರೆ ಅಂದ್ರೆ ವಾರದಲ್ಲಿ 7 ದಿನ ತಾನೆ, 6 ದಿನದಲ್ಲಿ ಕತ್ತೆ ತೊಗಿದ ಕುಡಿತಾರಂತೆ. ಎಲ್ಲ ಕೆಲಸ ಮಾಡ್ತಾರೆ. ಒಂದೇ ರಾಜನ ತರ ತಿಂದು ಮಜಾ ಮಾಡ್ತಾರಂತೆ. ನೀವು ಕತ್ತೆ ಹಾಕೋ ತಯಾರಿಲ್ಲ, ರಾಜರ ಹಾಕೋ ತಯಾರಿಸಿಲ್ಲ. ಸೋಂಬೇರಿ ಕಟ್ಟೆಗಳು. ನನ್ನ ಸಂಸ್ಕೃತಿ ಅಂತ ಓರೆಗಲ್ಲಿನ ಮೇಲೆ ನಿಂತಿದೆ. ನಮ್ಮ ಸಂಸ್ಕೃತಿಗೂ ಅವ್ರ ಸಂಸ್ಕೃತಿಗೆ ಏನು ವ್ಯತ್ಯಾಸ ಇದೆ? ಇದನ್ನೆಲ್ಲ ನೆನಪಿಸಿದಾಗ ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ. ನೋಡಿ, ಕೇಳೋದು ಪ್ರವಾಸ ಶಿಕ್ಷಣದ ಒಂದು ಭಾಗ. ಹೋಗ್ಲೇಬೇಕು ಇವರು, ದುಡ್ಡು ಖರ್ಚಾಗಲ್ಲ ಬಿಡೋದಲ್ಲ. ಈಗ ಶಾಲೆಗೆ ಬಂದ್ರೆ ಇದು ಬಸ್ ಚಾರ್ಜ್ ಕೊಡ್ಬೇಕು, ಫೀಸ್ ಕಟ್ಟಬೇಕು, ಎಕ್ಸರ್ಸೈಸ್ ಆಗ್ಬೇಕು ಅಂತ ಮನೆಯಾಗಿದ್ರೆ ತಲೆ ಬೆಳಿದೆಯಲ್ಲ. ಅದಕ್ಕೆ ಹೇಳೋದು, ನೀನು ಎದೆಗೆ ಬಿದ್ದ ಅಕ್ಷರ, ಭೂಮಿಗೆ ಬಿದ್ದ ಬೀಜ, ಇಂದಲ್ಲ ನಾಳೆ ಫಲ ಕೊಡ್ತವೆ. ನೀ ಕತ್ತಿರ್ತಕ್ಕಂಥ ಅಕ್ಷರ, ಭೂಮಿ ತೆಗಿರ್ತಕ್ಕಂಥ ದುಡ್ಡು, ಇವತ್ತಲ್ಲ ನಾಳೆ ಫಸಲು ಬಂದೇ ಬರುತ್ತೆ. ಹಾಗಾದ್ರೆ ಸುಮ್ಮನೆ ಕೂತ್ಕೊಂಡ್ರೆ ಹಿಂಗೆ ಎಮ್ಮೆ ತಿಮ್ಮಣ್ಣ ತರ ಇರ್ತೀವಿ ಎಂದು ಬೇಕನ್ನು ಹೇಳಿದ ಮಾತು ನೆನಪಾಗ್ತದೆ. ಮನೆ ಹಿಡಿದು ಇರುವ ತರುಣ ಬುದ್ಧಿ ಮನೆಗೆ ಮಾಡ್ತದೆ ಅಂತ ಒಳ್ಳೆ ಮಾತಿರ್ತಾರೆ. ಮನೆ ಹಿಡಿದು ಇರುವ ತರುಣ, ಮನೆ ಒಳಗೆ ಇರ್ತಕ್ಕಂಥ ಹುಡುಗ ಹೆಂಗ ಮಾತಾಡ್ತಾನೆ, ಮಾತಾಡಬೇಕು, ಎಲ್ಲಿ ಹೆಂಗ್ ಕುಂದ್ರಬೇಕು, ಯಾವ ರೀತಿ ಹೆಂಗ್ ವರ್ತನೆ ಮಾಡೋದು ಗೊತ್ತಾಗಲ್ಲ. ಯಾಕೆಂದ್ರೆ ಮನೆಗೆ ಹೆಂಗಿರ್ತಾರ ಹಂಗಿರ್ತಾರೆ. ಅದಕ್ಕೆ ಗಿಡಿ ಕತೆ ಗೊತ್ತಲ್ಲ, ಒಂದೇ ಎರಡು ಅವಳಿಗೆ ಗಿಡಿಗಳು ಇರ್ತವೆ. ಸ್ವಲ್ಪ ಬೆಟ್ಟವಾದ್ಮೇಲೆ 2 ಭಾಗ ಆಗ್ತವೆ, ಬೇರೆ ಬೇರೆ ಹೋಗ್ತವೆ. ಒಂದು ಕೊಡುಗ ಮನೆ ಸೇರುತ್ತೆ, ಇನ್ನೊಂದು ಸನ್ಯಾಸಿ ಮನೆ ಸೇರುತ್ತೆ. ಸನ್ಯಾಸಿ ಆಶ್ರಮದಲ್ಲಿರ್ತಕ್ಕಂಥ ಗಿಡಿ ಯಾರಾದ್ರೂ ಬಂದ್ರೆ ಬನ್ನಿ, ಕುಡಿದುಕೊಳ್ಳಿ, ವಿಶ್ರಾಂತಿ ಪಡ್ಕೊಡ್ರಿ, ಹಣ್ಣು ತಿನ್ರಿ, ಹಾಲು ಕುಡಿರಿ, ಜೇನುತುಪ್ಪ ತಿನ್ನಿರಿ ಅನ್ನೋದು. ಅದೇ ಉಪಕರಣದಲ್ಲಿ ಸೇರಿರೋದು ಗಿಳಿ, ಬರ್ರಿ ಹಿಡೀರಿ, ಹಿಡೀರಿ, ಕೊಲ್ರಿ, ತಿನ್ರಿ ಅಂತೀವಿ. ಯಾಕೆಂದ್ರೆ ನಾವು ಬೆಳೆದ ವಾತಾವರಣ ಕಡ್ಕೊನ ಹೇಳದಂಗೆ ಹಾಕಲ್ಲ, ಹಿಡಿಯಲಿ, ಕಚ್ಚಲಿ, ಹೊಡಿಯಲಿ, ಪೀಸ್ ಮಾಡಲಿ, ತೂಕ ಮಾಡಲಿ ಅಂತ. ಅದೇ ಆಶ್ರಮಕ್ಕೆ ಹೋದ್ರೆ ವಾತಾವರಣ ತಣ್ಣಗಿರುತ್ತೆ, ನಿಶ್ಶಬ್ದವಾಗಿರುತ್ತೆ. ದೊಡ್ಡ ದೊಡ್ಡ ದೇವಸ್ಥಾನಕ್ಕೆ ಹೋಗ್ರಿ, ಯಾವ ಸುಮ್ಮನೆ ಒಂದ್ ಹೆಜ್ಜೆ ಕುತ್ಕೋಬೇಕು ಅನ್ಸುತ್ತೆ, ಅಷ್ಟು ಮನಸ್ಸಿಗೆ ಶಾಂತಿ ಸಿಗುತ್ತೆ. ಅಲ್ಲಿ ಹೋದ್ರೆ ಹೋಗಿ ಸುಮ್ಮನೆ ಓಂ ಅಂತ ಮಂತ್ರ ಹಾಕಿರ್ತಾರೆ. ನೋಡಿ ಬರೀ ಜಾತ್ರೆಗೆ ಹೋಗೋದು, ಯಾಕಂದ್ರೆ ಕಾರಮಂಡಿಗೆ ಚಿನ್ನ ಸಿಗ್ತಾವ, ದೇವಸ್ಥಾನಕ್ಕೆ ಹೋಗಲ್ಲ ಅಲ್ಲ. ಹೋದ್ರೆ ಹಂಗೆ ನಾವು ಬೆಳೆದಿರ್ತಕ್ಕಂಥ ವಾತಾವರಣ. ನಮ್ಮ ಸಾವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಅಂತ ಗಾದೆ. ಕೆಟ್ಟ ಸಹವಾಸ ಮಾಡಿ ನಾವು ಕೆಟ್ಟ ಹೋಗ್ತೀವಿ. ಹೋಗ್ಬೇಕಾರ ಒಳ್ಳೆ ಸಹವಾಸ ಮಾಡಿದ್ರೆ ನೀಟಾಗಿ ಚೆನ್ನಾಗಿ ಮಾತಾಡೋ ಜೊತೆಗೆ ನಮಗೆ ಮಾಡಬೇಕು ಅನ್ಸುತ್ತೆ. ಅಥವಾ ಹೋಗಲೇ ಬಾರಲೆ ಅಂತ ಕೆಟ್ಟ ಬೈತಾರೆ, ಅವ್ರ ಜೊತೆಗೆ ಹಂಗೆ ಬೈಬೇಕು ಅನ್ಸುತ್ತೀನ. ಅದೇ ಒಳ್ಳೆ ಮಾತಾಡ್ತಾರಲ್ಲ, ಅವ್ರ ಜೊತೆಗಿರು, ನಾನು ಹಂಗೆ ಮಾಡಬೇಕು. ಚೆನ್ನಾಗಿ ಓದ ಬರೀತಾರಲ್ಲ, ಅವ್ರ ಜೊತೆಗಿರ್ರಿ, ನಾನು ಹಂಗೆ ಬೈಬೇಕು ಅನ್ಸುತ್ತೆ ನಿಮ್ ಮನಸ್ಸಲ್ಲಿ. ಅದೇ ಓದಕ್ ಬರೀತಾರ ಅವ್ರ ಜೊತೆಗಿರ್ರಿ, ಶಾಲೆಗೆ ಬಂಕ್ ಮಾಡ್ತಾರಲ್ಲ, ಬರೋಲ್ಲ, ಅವ್ರ ಜೊತೆಗೆ ಫ್ರೆಂಡ್ಶಿಪ್ ಮಾಡ್ರಿ, ಬೈತಾರೆ, ಹಂಗಾಗುತ್ತೆ. ಅದಕ್ಕೆ ಅದು ಹೇಳ್ತಾರೆ ಯಾರು, ವಿಲಿಯಂ ಶೇಕ್ಸ್ಪಿಯರ್ ಅಲ್ಲ, ಬೇಕನ್ ಹೇಳಿದ ಪ್ರವಾಸವು ಶಿಕ್ಷಣದ ಒಂದು ಭಾಗ. ಶೇಕ್ಸ್ಪಿಯರ್ ಹೇಳ್ತಾರೆ, ಮನೆ ಹಿಡಿದ ತರುಣನ ಬುದ್ಧಿ ಮನೆಯ ಮಟ್ಟದ್ದೇ. ನಮ್ಮ ಬುದ್ಧಿ ಮನೆ ಮಟ್ಟಕ್ಕೆ ಇರುತ್ತೆ, ವಿಕಾಸ ಒಂದಲ್ಲ. ವಿಕಾಸ ಹೊಂದಬೇಕು ಅಂದ್ರೆ ಮನೆ ಬಿಟ್ಟು ಹೊರಗಿನ ಪ್ರಪಂಚ ನೋಡ್ಬೇಕು, ಅವಾಗ ಪ್ರಪಂಚ ಅರ್ಥ ಆಗುತ್ತೆ. ಇಲ್ಲಾಂದ್ರೆ ಇವು ಮೂಗ್ ದೇವ ಮಾಡಿ ಮಾಡ್ತಾರೆ. ಅಂಗಡಿಗೆ ಹೋಗಲ್ಲ, ಇಲ್ಲಿ ಹೋಗ್ಬೇಕು, ಏನ್ ಅದಕ್ಕೆ ಒಂದು ಇದೇ ನೋಡ್ರಿ,
ಫಸ್ಟ್ ರ್ಯಾಂಕ್ ರಾಜು ಪಿಕ್ಚರ್ ಮನೆ ಒಳಗಿದ್ರೆ ಹಂಗೆ ಮಾಡ್ತೀರಿ, ಪುಸ್ತಕ ಒಳಗಿದ್ರೆ ಅಷ್ಟೇ. ಬುಕ್ಸ್ ಅಲ್ಲಿ ಇರೋದು ಕಲಿಬೇಕು, ಕಲಿಬೋದು ಅಂತಲ್ಲ. ಪುಸ್ತಕಗಳು ಬದನೆಕಾಯಿ ಊಟಕ್ಕೆ ಬರಲ್ಲ, ಬದನೆಕಾಯಿ ಹೆಂಗಿರುತ್ತೆ ಅಂತ ಅಷ್ಟೇ. ಅಡಿಗೆ ಮಾಡಕ್ ಬದನೆಕಾಯಿ ಬೇಕು ಅಂದ್ರೆ ಮಾರ್ಕೆಟ್ಗೆ ಹೋಗುದು. ಹಂಗೆ ಆಗ್ಬೇಡ್ರಿ. ನೀವು ಕೂಡ ವಿಕಾಸ ಹೊಂದಬೇಕು ಅಂದ್ರೆ ಒಳ್ಳೆ ಸಾಹಸ ಮಾಡ್ರಿ, ಪ್ರವಾಸ ಮಾಡ್ರಿ, ಒಳ್ಳೆ ಪುಸ್ತಕ ಸಿಗ್ತವೆ, ಅಷ್ಟು ಓದಿ ಆ ನುಡಿ ಮನಸ್ಸಿನ ಮೇಲೆ ಮೂಡ್ತದೆ. ಇಷ್ಟು ಅಭಿವೃದ್ಧಿಗೆ ಸಂಬಂಧಪಟ್ಟಂತ ಗದ್ಯ ಭಾಗ. ನೀವು ಕೂಡ ಶೈಕ್ಷಣಿಕ ಪ್ರವಾಸ ಹೋಗಿ ಪಾಲ್ಗೊಳ್ರಿ, ಒಳ್ಳೆ ತಿಳ್ಕೊಳ್ರಿ, ಒಳ್ಳೆ ವ್ಯಕ್ತಿಗಳು ಆಗ್ರಿ ಅನ್ನೋದೇ ಈ ಗದ್ಯ ಭಾಗದ ಆಶಯ ಭಾಗ ಆಗಿದೆ. ಉಪಯುಕ್ತ. ಇದು ಕಲಿಕೆಯ ಸಾಗರ, ಕಲಿಯುವ ಮನಸ್ಸಿಗೆ ಆಧಾರ, ಕಲಿಯುತ್ತ ನಲಿಯುವ ತಾಯಿ ನುಡಿಯ ಎಂಬಂತೆ ಎಲ್ಲ ಕುಲಕೋಟಿ ಕನ್ನಡಿಗರ ಪಾದಾರವಿಂದಕ್ಕೆ ಶರಣಾಗಿ ಕನ್ನಡ ಭಾಷೆಯನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉಪಯೋಗವಾಗಲೆಂದು ಸಿದ್ಧಪಡಿಸಿರುವ ಒಂದು ಮಾಧ್ಯಮವೇ ಈ ಉಪಯುಕ್ತ. ಪಾಠ 3. ಲಂಡನ್ ನಗರ. ಪ್ರವಾಸ ಕಥನ ಅಥವಾ ಟ್ರಾವೆಲಾಗ್ ಆಧುನಿಕ ಕನ್ನಡ ಗದ್ಯ ಸಾಹಿತ್ಯದ ಒಂದು ವಿಶಿಷ್ಟ ಪ್ರಕಾರವಾಗಿದೆ. ಪ್ರವಾಸ ಅಥವಾ ನಾನಾ ದೇಶಗಳ ಸುತ್ತಾಟದಿಂದ ಅರಿವಿನ ವಿಕಾಸವಾಗುತ್ತದೆ. ಅದಕ್ಕಾಗಿಯೇ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಎನ್ನುವ ಗಾದೆಯೇ ಇದೆ. ದೇಶ ಸುತ್ತಿದವರು ಪ್ರವಾಸಿಗರು ತಾವು ನೋಡಿದ, ಕೇಳಿದ, ತಿಳಿದ, ಅನುಭವಿಸಿದ ವಿಚಾರಗಳನ್ನು ಸುಂದರವಾಗಿ ನಿರೂಪಿಸಿದರೆ ಅದು ಪ್ರವಾಸ ಸಾಹಿತ್ಯವೆನಿಸುತ್ತದೆ. ಪ್ರವಾಸ ಕೈಗೊಳ್ಳುವವರಿಗೆ ಅದು ಮಾರ್ಗದರ್ಶಕವಾಗುವಂತೆ ಪ್ರವಾಸ ಮಾಡಲಾಗದವರಿಗೆ, ಓದುಗರಿಗೆ ಹೊಸ ಜಗತ್ತಿನ ದರ್ಶನವನ್ನು ಅದು ಮೂಡಿಸುತ್ತದೆ. ವಿ ಸೀತಾರಾಮಯ್ಯ ಅವರ ಪಂಪಾ ಯಾತ್ರೆಯೇ ಕನ್ನಡದ ಮೊದಲ ಪ್ರವಾಸ ಕಥನವೆನ್ನಲಾಗಿದೆ. ಶಿವರಾಮ ಕಾರಂತ, ಗೊರೂರು ರಾಮಸ್ವಾಮಿ ಅಯ್ಯಂಗಾರ್, ಪ್ರಭುಶಂಕರ, ಎಚ್.ಕೆ. ರಂಗನಾಥ್, ಜಿ.ಎಸ್. ಶಿವರುದ್ರಪ್ಪ, ಪ್ರಭು ಪ್ರಸಾದ್, ಗಜಾನನ ಶರ್ಮಾ, ನೇಮಿಚಂದ್ರ, ಕಳಸೇಶ್ವರ ಮುಂತಾಗಿ ಹಲವಾರು ಪ್ರವಾಸ ಸಾಹಿತ್ಯಕ್ಕೆ ತಮ್ಮ ಕೊಡುಗೆಗಳನ್ನಿತ್ತಿದ್ದಾರೆ. ವಿನಾಯಕ ಕೃಷ್ಣ ಗೋಕಾಕ, ವಿಕೃ ಗೋಕಾಕರು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಲಂಡನ್ ನಗರಕ್ಕೆ ಹೋಗಿದ್ದರು. ಅಲ್ಲಿನ ತಮ್ಮ ಅನುಭವಗಳನ್ನು ಸಮುದ್ರದಾಚೆಯಿಂದ ಎಂಬ ಕೃತಿಯಲ್ಲಿ ನಿರೂಪಿಸಿದ್ದಾರೆ. ಗ್ರಂಥದಲ್ಲಿ ಅವರ ಅನುಭವಗಳ ಒಂದು ಸ್ವಾರಸ್ಯಪೂರ್ಣ ನೋಟವೇ ಈ ಪಾಠದ ಪ್ರಮುಖ ವಿಚಾರವಾಗಿದೆ. ವಿದ್ಯಾರ್ಥಿಗಳು ಪ್ರವಾಸವನ್ನು ಕೈಗೊಂಡು ಅವರಲ್ಲಿ ತಮ್ಮ ಅನುಭವವನ್ನು ವಿವರಿಸುವ ಮನಮಾಡುವಂತಾಗಬೇಕೆನ್ನುವುದೇ ಈ ಪಾಠದ ಓದಿನ ಮುಖ್ಯ ಗುರಿಯಾಗಿದೆ. ಲಂಡನ್ ನಗರ ಪಾಠವನ್ನು ವಿಕೃ ಗೋಕಾಕರ ಸಮುದ್ರದಾಚೆಯಿಂದ ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ವಿಕೃ ಗೋಕಾಕರಿಗೆ ಲಂಡನ್ ನಗರವು ಒಂದು ಸ್ವತಂತ್ರ ಜಗತ್ತಿನಂತೆ ತೋರಿದೆ. ಅಲ್ಲಿಯ ರಸ್ತೆಗಳಲ್ಲಿ ವ್ಯಾಪಾರವೇ ತುಂಬಿರುವುದರಿಂದ ಬಸ್ಸು, ಟ್ರಾಮ್ ಮುಂತಾದ ವಾಹನಗಳಿಗೆ ಸರಾಗವಾಗಿ ಸಂಚರಿಸಲಾಗುವುದಿಲ್ಲ. ಅದಕ್ಕಾಗಿ ಅವರು ಭೂಗರ್ಭದಲ್ಲಿ ಮಾರ್ಗವನ್ನು ರಚಿಸಿದ್ದಾರೆ. ಹಳಿ, ಎಲೆಕ್ಟ್ರಿಕ್ ಗಾಡಿ, ನಿಲ್ಮನೆ ಎಲ್ಲವೂ ಭೂಗರ್ಭದ ಒಳಗೆ. ಕೆಲವೆಡೆ ನೆಲದ ಕೆಳಗೆ 50 ಅಡಿ ಆಳದಲ್ಲೂ ಈ ವ್ಯವಸ್ಥೆ ಇದೆ. ಅಲ್ಲೂ ಗಾಳಿ ಹವೆಯಾಡುವಂತೆ ಮಾಡಿದ್ದಾರೆ. ನಿಮಿಷಕ್ಕೊಂದರಂತೆ ಗಾಡಿಗಳು ಚಲಿಸುತ್ತಿರುತ್ತವೆ. ಹತ್ತಿ ಇಳಿಯಲು ಎಸ್ಕಲೇಟರ್ ಎನ್ನುವ ಮೆಟ್ಟಿಲುಗಳು ಸದಾ ತಿರುಗುತ್ತಿರುತ್ತವೆ. ಆ ಮೆಟ್ಟಿಲ ಮೇಲೆ ನಿಂತರೆ ಅನಾಯಾಸವಾಗಿ ಮೇಲೆ ಅಥವಾ ಕೆಳಗೆ ಹೋಗಬಹುದಾಗಿದೆ. ಪೇಟೆಯಲ್ಲಿ ಸುತ್ತಾಡಿದಾಗ ಮೂಲವರ್ಥ ಎಂಬ ಸ್ಟೇಷನರಿ ಅಂಗಡಿ ಗಮನ ಸೆಳೆಯಿತು. ಇಲ್ಲಿ 1 ಪೆನ್ನಿಯಿಂದ 6 ಪೆನ್ನಿಯವರೆಗೆ ನಾನಾ ತರದ ಸಾಮಾನುಗಳನ್ನು ಮಾರುತ್ತಾರೆ. ಆ ಅಂಗಡಿಯ ಬಗೆ ಬಗೆಯ ವಿಭಾಗಗಳ ನಿರ್ಮಾಣ ನೋಡುವಂತಿದೆ. ಪ್ರಾಚೀನ ಮಹಾಕಾವ್ಯದಂತೆ ಇದೂ ಮಹಾಕೋಶವಾಗಿದೆ. ಬೂಟು, ಕಾಲುಚೀಲ, ಚಣ್ಣ, ಸಾಬೂನು, ಔಷಧ, ಪುಸ್ತಕ, ಪಾತ್ರೆ, ಎಲೆಕ್ಟ್ರಿಕ್ ದೀಪಗಳ ಸಾಮಾನು, ಫೋಟೋ, ಅಡವಿಯ ಹೂವು, ಯುದ್ಧ ಸಾಮಗ್ರಿಗಳು ಮೊದಲಾಗಿ ಎಲ್ಲವೂ ಇಲ್ಲಿ ದೊರೆಯುತ್ತವೆ. ಇಲ್ಲಿ ಸ್ಟ್ರಾಂಡ್ದಲ್ಲಿ ಸ್ಯಾವ್ಯೋಯ್ ಸಿಂಪಿಗಳು ಪ್ರಸಿದ್ಧರಾಗಿದ್ದಾರೆ. ಸಾದಾ ಸೂಟು ಹೊಲಿಯಲು ಸುಮಾರು 100 ರೂಪಾಯಿ ಕೂಲಿ ಇದೆ. 50 ಶಿಲ್ಲಿಂಗ್ ಟೈಲರ್ಸ್, 50 ಶಿಲ್ಲಿಂಗಿನ ಸಿಂಪಿಗಳು ಎಂಬ ಸಂಸ್ಥೆಯ ಶಾಖೆಗಳು ಎಲ್ಲೆಡೆ ಇವೆ. ಈ ನಗರದಲ್ಲಿ ಗಂಡಸರಿಗಿಂತ ಹೆಂಗಸರೇ ಹೆಚ್ಚಾಗಿರುವಂತೆ ತೋರುತ್ತದೆ. ಎಲ್ಲ ಅಂಗಡಿಗಳಲ್ಲೂ ಸಾಮಾನ್ಯವಾಗಿ ಸ್ತ್ರೀಯರೇ ದುಡಿಯುತ್ತಾರೆ. ಉಪಾಹಾರ ಗೃಹಗಳಲ್ಲೂ ಮಾಣಿಗಳ ಬದಲು ಇವರೇ ಇರುತ್ತಾರೆ. ದೊಡ್ಡ ಅಂಗಡಿಗಳಲ್ಲಿ
ಟೈಪಿಸ್ಟ್ ಕಾರಕೂನರಾಗಿರುವವರು, ಸಿನಿಮಾ ಗೃಹಗಳಲ್ಲಿ ಜಾಗ ತೋರಿಸುವವರು ಸ್ತ್ರೀಯರೇ. ಕಾಲೇಜಿನಲ್ಲೂ ವಿದ್ಯಾರ್ಥಿನಿಯರ ಅನುಕೂಲಕ್ಕಾಗಿ ಸಿಪಾಯಿಯರನ್ನು ಇರಿಸಿದ್ದಾರೆ. ಹೆಣ್ಣು ಮಕ್ಕಳನ್ನು ಆದರದಿಂದ ನಡೆಸಿಕೊಳ್ಳುವ ಸಂಸ್ಕೃತಿಯನ್ನು ಇಂಗ್ಲೆಂಡಿನಲ್ಲಿಯೇ ಕಾಣಬೇಕೆಂಬ ಅಭಿಪ್ರಾಯ ಅವರದು. ಹೀಗೆ ಅವರು ಸ್ತ್ರೀಯರನ್ನು ಸತ್ಕರಿಸುತ್ತಾರೆ. ಇಲ್ಲಿರುವ ಇಂಡಿಯಾ ಆಫೀಸ್ ನೋಡುವಂತಿದೆ. ಅಲ್ಲಿಯ ವಾಚನಾಲಯದಲ್ಲಿ ಅನೇಕ ಮುಖ್ಯ ಪುಸ್ತಕಗಳಿವೆ. ಕರ್ನಾಟಕದ ಹಲವು ಹೊಸ ವಿಚಾರಗಳನ್ನು ಅಲ್ಲಿ ತಿಳಿಯಬಹುದು ಎನಿಸುತ್ತದೆ. ಇಲ್ಲಿಯ ವಸ್ತು ಸಂಗ್ರಹಾಲಯದಲ್ಲಿ ಹಿಂದೂಸ್ಥಾನದ ಲಲಿತಕಲೆ ಮತ್ತು ಇತರ ಮಾರ್ಗಗಳ ಮಾದರಿಗಳನ್ನು ನೋಡಬಹುದು. ಹಿಂದೂಸ್ಥಾನದಲ್ಲಿ ಪ್ರಕಟವಾಗುವ ಎಲ್ಲ ಮುಖ್ಯ ಇಂಗ್ಲಿಷ್ ವರ್ತಮಾನ ಪತ್ರಿಕೆಗಳು ಅಲ್ಲಿಗೆ ಬರುತ್ತವೆ. ಚೇರಿಂಗ್ ಕ್ರಾಸ್ ಓಣಿಯಲ್ಲಿ ಈ ಕಚೇರಿ ಇದೆ. ಇಲ್ಲಿ ಆಂಗ್ಲರ ಸಾಮ್ರಾಜ್ಯದ ವೈಭವವು ಕಾಣಿಸುತ್ತದೆ. ಇಂಡಿಯಾ ಆಫೀಸಿನ ಹತ್ತಿರವೇ ಆಫ್ರಿಕನ್ ಕಚೇರಿ, ಇನ್ನೊಂದು ವಸಾಹತಿನ ಕಚೇರಿ, 108 ಬ್ಯಾಂಕುಗಳು, ದೊಡ್ಡ ಕಂಪನಿಗಳು ಎಲ್ಲವೂ ಇವೆ. ಇದೊಂದು ಸಾಮ್ರಾಜ್ಯದ ಬೀದಿ. ಒಂದೊಂದು ದೇಶದ ಮೇಲಿನ ಪ್ರಭುತ್ವ ಒಂದೊಂದು ಕಚೇರಿಯಿಂದ ನಡೆಯುತ್ತದೆ. ನಗರದ ಪ್ರತಿಯೊಂದು ಕೂಟಕ್ಕೂ ಚೌಕ ಎಂದು ಹೆಸರಿದೆ. ಟ್ರಫಲ್ಗಾರ್ ಸ್ಕ್ವೇರ್ ಎನ್ನುವಲ್ಲಿ ನೆಲ್ಸನ್ನನ ಮೂರ್ತಿ ಇದೆ. ಈ ಶಿಲಾಮೂರ್ತಿಯ ಕೆಳಗೆ ಅವನ ಮಹತ್ವದ ಸಾಧನೆಗಳನ್ನು ಕೆತ್ತಿದ್ದಾರೆ. ತುಸು ದೂರದಲ್ಲಿ ವೆಲ್ಲಿಂಗ್ಟನ್ನನ ಶಿಲಾಪ್ರತಿಮೆ ಇದೆ. ಬೀದಿ ಬೀದಿಗಳಲ್ಲಿ ಇತಿಹಾಸ ಪ್ರಸಿದ್ಧ ಪುರುಷರು, ದೇಶಕ್ಕಾಗಿ ದುಡಿದವರು, ನಿಮ್ಮ ದೇಶದ ಗೌರವವನ್ನು ಕಾಯಿರಿ, ಇದು ದೊಡ್ಡದಾದ ರಾಷ್ಟ್ರ ಎಂದು ಕೈಯೆತ್ತಿ ಸಾರುತ್ತಿರುವಂತೆ ತೋರುತ್ತದೆ. ಹೆಜ್ಜೆ ಹೆಜ್ಜೆಗೂ ಇತಿಹಾಸದ ಅಡಿಗಲ್ಲುಗಳಿವೆ. ಬೀದಿಯಲ್ಲಿ ಲಕ್ಷಗಟ್ಟಲೆ ಜನರು ಅವಸರದಿಂದ ಓಡಾಡುತ್ತಾರೆ. ಅವರಿಗೆ ಹೊತ್ತೆಂಬುದೇ ಹಣವಾಗಿದೆ. ಇದು ವಿಲಾಯಿತಿಯಲ್ಲಿ ಅಕ್ಷರಶಃ ಸತ್ಯವಾಗಿದೆ. ಇಲ್ಲಿಯ ಹೆಣ್ಣು ಮಕ್ಕಳ ಟೊಪ್ಪಿಗೆಗಳು ಒಂದರಂತೆ ಇನ್ನೊಂದಿರುವುದಿಲ್ಲ. ಸಿಕ್ಕಿಸಿದ ಪುಚ್ಚವಾದರೂ ಬೇರೆಯಾಗಿರುತ್ತವೆ. ಮನುಷ್ಯರಂತೆ ಟೊಪ್ಪಿಗೆ ಒಬ್ಬಳಂತೆ ಇನ್ನೊಬ್ಬಳಲಿಲ್ಲ. ವೆಸ್ಟ್ ಮಿನಿಸ್ಟರ್ ಅಬೆ 1000 ವರ್ಷದಷ್ಟು ಪುರಾತನವಾದ ಪ್ರಾರ್ಥನಾ ಮಂದಿರ. ಅವರ ಕೆಲವು ಭಾಗಗಳನ್ನು ದುರಸ್ತಿ ಮಾಡಲಾಗಿದ್ದರೂ ಅದು ಅಚ್ಚಳಿಯದಂತೆ ಇದೆ. ಇಲ್ಲಿ ಸಂತರು, ಸಾರ್ವಭೌಮರು, ಕವಿ ಪುಂಗವರು ಎಲ್ಲರ ಸಮಾಧಿಗಳಿವೆ. ಜಗತ್ತಿನಲ್ಲಿ ಇನ್ನೆಲ್ಲಿಯೂ ಈ ಬಗೆಯ ಸತ್ತವರ ಸ್ಮಾರಕ ಮಂದಿರವೂ ಇದ್ದಂತಿಲ್ಲ. ಮೊರಾಲಿಟಿ ಬಿಹೋಲ್ಡ್ ಅಂಡ್ ಫಿಯರ್ ವಾಟ್ ಎ ಲಿಟರ್ಸ್ ಆಫ್ ಟಾಮ್ಸ್ ಈಸ್ ಹಿಯರ್. ಮರ್ತ್ಯತ್ವವೇ, ಎಷ್ಟು ಗೋರಿ ಗುಂಪುಗಳು ಇಲ್ಲಿವೆ ನೋಡಿ ಅಂಜು. ಹೀಗೆಂದು 300 ವರ್ಷಗಳ ಹಿಂದೆ ಬ್ಯೂಮಾಂಟ್ ಎಂಬ ಕವಿಯು ಹಾಡಿದ್ದಾನೆ. ಗೋಲ್ಡ್ ಸ್ಮಿತ್ ಮತ್ತು ಎಡಿಸನ್ ಎನ್ನುವ ಪ್ರಸಿದ್ಧ ಸಾಹಿತಿಗಳು ವಿಸಿಟ್ ಟು ವೆಸ್ಟ್ ಮಿನಿಸ್ಟರ್ ಅಬ್ಬೆ, ವೆಸ್ಟ್ ಮಿನಿಸ್ಟರ್ ಅಭೆಯ ಸಂದರ್ಶನ ಎನ್ನುವ ವಿಚಾರವಾಗಿ ಉತ್ತಮ ನಿಬಂಧಗಳನ್ನು ಬರೆದಿದ್ದಾರೆ. ಈಗಲೂ ಇದು ಕವಿಗಳ ಸ್ಫೂರ್ತಿಯ ತಾಣವೆನಿಸಿದೆ. ಹೊರಗೆ ಶೃಂಗರಿಸಿದ ಸಣ್ಣ ಬಾಗಿಲಿದೆ. ಒಳಗೆ ಭವ್ಯವಾದ ಕಟ್ಟಡವಿದೆ. ಲೇಖಕರು ಒಳಗೆ ಹೋದಾಗ ಪಾದ್ರಿಯು ಪ್ರಾರ್ಥನೆಯನ್ನು ಓದುತ್ತಿದ್ದನು. ಕೇಳಲು 100 ಜನರು ಸೇರಿದ್ದರು. ಇಲ್ಲಿ ಸರಕಾರಿ ಡಾಕ್ಟರರ ಹಾಗೆ ಸರಕಾರಿ ವೈದಿಕರು ಇರುತ್ತಾರೆ. ಜನರ ಆತ್ಮಗಳ ಆರೋಗ್ಯವನ್ನು ಕಾಪಾಡುವ ಕೆಲಸ ಅವರದು. ಅದು ಎಷ್ಟರ ಮಟ್ಟಿಗೆ ಆಗುವುದೋ ತಿಳಿಯದು. ಅಲ್ಲಿ ನೆರೆದವರಲ್ಲಿ ಹೆಚ್ಚಿನವರು ಪ್ರಾರ್ಥನಾ ಮಂದಿರವನ್ನು ನೋಡಲು ಬಂದವರೆನಿಸಿತು. ಪ್ರಾರ್ಥನೆ ಮುಗಿದೊಡನೆಯೇ ಎದ್ದು ಕಟ್ಟಡವನ್ನು ನೋಡಲು ಓಡಿದರು. ನಡುವೆ ಸಣ್ಣ ಹಾದಿ. ಎಡಬಲಗಳಲ್ಲಿ ಚತುರ ರಾಜಕಾರಣಿಗಳ ಶಿಲಾಮೂರ್ತಿಗಳು. ಮೊದಲು ಕಾಣುವ ನೋಟ ಇದು. ರಾಜರು, ಕವಿಗಳಿಗಿಂತ ಇವರಿಗೆ ಪ್ರಾಶಸ್ತ್ಯ. ಆಂಗ್ಲರ ಕೀರ್ತಿ ಧ್ವಜವನ್ನು ನಿಲ್ಲಿಸಿದವರು ಇವರು ಎನ್ನುವ ಅಭಿಪ್ರಾಯವಿರುವಂತೆ ತೋರುತ್ತದೆ. ಬಾಗಿಲ ಬಳಿಯಲ್ಲಿ ಮೇಲೆ ನೋಡಿದರೆ ಅರ್ಲ್ ಆಫ್ ಚಾಥಮ್, ಎದುರಿಗೆ ಗ್ಲಾಡ್ಸ್ಟನ್, ಮಾಲ್ಫ್, ಡಿಸ್ರೇಲಿ ಮೊದಲಾದವರ ಮೂರ್ತಿಗಳು. ಶಿಲಾಮೂರ್ತಿಗಳ ನಡುವಿನಿಂದ ಹಾಯ್ದು ಹೋದರೆ ಪಾದ್ರಿಯ ಆಸನ. ಅದು ಉತ್ತಮವಾದ ಕೆತ್ತನೆ ಹಾಗೂ ಬಂಗಾರದ ಬಣ್ಣದಿಂದ ಕೂಡಿತ್ತು. ಮುಂದಿರುವುದೇ ಪೋಯೆಟ್ಸ್ ಕಾರ್ನರ್ ಅಥವಾ ಕವಿಗಳ ಮೂಲೆ. ಕೆಲವು ದಿನಗಳ ಮೊದಲಷ್ಟೇ ತೀರಿದ ಕಿಪ್ಲಿಂಗ್ ಕವಿಯ ಮೇಲೆ ಹಾಕಿದ ಕಲ್ಲು ಕಂಡಿತು. ಸ್ವಲ್ಪ ದೂರದಲ್ಲಿ ಹಾರ್ಡಿ, ಮ್ಯಾಕಾಲೆ, ಜಾನ್ಸನ್, ಗೋಲ್ಡ್ ಸ್ಮಿತ್, ಡ್ರೈಡನ್, ಈ ಎಲ್ಲರಿಗೂ ಒಂದೊಂದು ಕಲ್ಲುಗಳಿವೆ. ಈ ಕಲ್ಲುಗಳ ಮೇಲೆ ಹಾಯ್ದಾಡುತ್ತಾ ಬಿಜ್ಜೆ ವಿದ್ಯೆಯ ಭಾರವನ್ನು ತುಳಿದಂತೆನಿಸುತ್ತದೆ. ಅಲ್ಲಿಯೇ ಮುಂದೆ
ಓ ಅಪರೂಪದ ಬೆನ್ ಜಾನ್ಸನ್ ಎಂಬ ಕಿರು ಅಕ್ಷರಗಳಲ್ಲಿ ಕೆತ್ತಿದ ಕಲ್ಲಿತ್ತು. ಲೇಖಕರಿಗೆ ಪ್ರಸಿದ್ಧ ನಾಟಕಕಾರನನ್ನೇ ತುಳಿಯುತ್ತಿರುವಂತೆ ಎನಿಸಿತು. ಮುಂದೊಂದು ಮೂಲೆಯಲ್ಲಿ ವರ್ಡ್ಸ್ವರ್ತನ ಶಿಲಾಮೂರ್ತಿ. ಅಂಥ ಕವಿಯನ್ನು ಮೂಲೆಗೊತ್ತಿದ್ದಾರೆ. ಈ ಕವಿಗಳ ಮೂಲೆಯಲ್ಲಿ ನಡೆಯುವಾಗ ಅವರ ಭವ್ಯತೆ ಗೋಚರಿಸಿ ಹೃದಯ ಕಂಪಿಸುತ್ತದೆ, ಭಯವಾಗುತ್ತದೆ. ಕೊನೆಗೆ ಯಾರನ್ನು ತುಳಿದರೇನು? ಎಲ್ಲವೂ ಮಣ್ಣೆ ಎನ್ನುವ ನಿರ್ಧಾರ ತಾಳಬೇಕಾಗುತ್ತದೆ. ಕವಿಗಳ ಮೂಲೆಗೆ ಹತ್ತಿರದಲ್ಲಿಯೇ ವೈಜ್ಞಾನಿಕರ ಮೂಲೆ ಇದೆ. ನ್ಯೂಟನ್ನನ ದೊಡ್ಡ ಶಿಲಾಮೂರ್ತಿ ಇದೆ. ಡಾರ್ವಿನ್, ಹರ್ಷೆಲ್ ಮೊದಲಾದವರ ಸಮಾಧಿಗಳಿವೆ. ಸಮೀಪದಲ್ಲಿಯೇ ವ್ಯಾಪಾರಿಗಳು, ವಾಸ್ತುಶಿಲ್ಪಿಗಳು, ಸರದಾರರು, ಸೇನಾಪತಿಗಳು ಮೊದಲಾದವರ ಸ್ಮಾರಕಗಳಿವೆ. ಮುಂದಿರುವುದೇ ಅರಸರ ಅರಮನೆ. ರಾಜದಂಡ, ಕಿರೀಟ ನೆಲಕ್ಕುರುಳಲೇಬೇಕು ಎನ್ನುವುದು ನಿಜ. ಆದರೂ ಸತ್ತ ಮೇಲೆ ಅವರಿಗೆ ವಿಶಿಷ್ಟ ಸ್ಥಾನವನ್ನು ಕಲ್ಪಿಸಿದ್ದಾರೆ. ಈ ಭಾಗಕ್ಕೆ ರಾಯಲ್ ಚಾಪಲ್, ರಾಜ ವಿಭಾಗ ಎಂದು ಹೆಸರು. ಬೆನ್ ಜಾನ್ಸನ್, ರಿಚರ್ಡ್, ಎರಡನೆಯ ಎಡ್ವರ್ಡ್, ಅರ್ಲ್ ಆಫ್ ಸ್ಟಾಫೋರ್ಡ್, ರಾಣಿ ಎಲಿಜಬೆತ್, ಒಂದನೆಯ ಜೇಮ್ಸ್ ಮೊದಲಾದ ಅರಸು ಅರಸಿಯರ ಸಮಾಧಿಗಳಿವೆ. ಗೋರಿಯ ಮೇಲೆ ವ್ಯಕ್ತಿಯು ಮಲಗಿಕೊಂಡಿರುವಂತೆ ಮೂರ್ತಿಗಳನ್ನು ಕೆತ್ತಿದ್ದಾರೆ. ಈ ಗೋರಿಗಳ ನಡುವೆ ತುಳಿದಾಡುತ್ತಾ ಅರಸರ ಪ್ರಾರ್ಥನಾ ಮಂದಿರಕ್ಕೆ ಹೋಗಬಹುದು. ಕೆತ್ತನೆಯ ಕೆಲಸಗಳೆಲ್ಲ ಬಂಗಾರದ ಬಣ್ಣದಲ್ಲಿವೆ. ಮಂದಿರದ ಹಿಂದೆ 7ನೆಯ ಹೆನ್ರಿಯ ಭವ್ಯವಾದ ಗೋರಿ ಇದೆ. ಸಾಮ್ರಾಟರ ರಾಜ್ಯಾಭಿಷೇಕ ಸಿಂಹಾಸನದ ಮೇಲೆ ಇರಿಸಿರುವ ಒಂದು ಕಲ್ಲುಪಾಟಿಯ ಮೇಲೆ ನಡೆಯುತ್ತದೆ. ಪಟ್ಟಾಭಿಷೇಕವಾಗುವಾಗ ಮಾತ್ರ ಸಾಮ್ರಾಟರು ಇದರ ಮೇಲೆ ಕೂರುತ್ತಾರೆ. ಈ ಶಿಲೆ ಇರಿಸಿರುವ ಸಿಂಹಾಸನ ವೆಸ್ಟ್ ಮಿನಿಸ್ಟರ್ ಮಂದಿರದ ಒಂದು ಭಾಗದಲ್ಲಿವೆ. ಸ್ಟೋನ್ ಆಫ್ ಸ್ಕೋನ್ ಎಂದು ಇದರ ಹೆಸರು. ಸ್ಕಾಟ್ಲೆಂಡಿನ ಅರಸರಿಂದ 3ನೇ ಎಡ್ವರ್ಡನು ಇದನ್ನು ವಶಪಡಿಸಿಕೊಂಡು ಬಂದನಂತೆ. ಅನಂತರ ಎಲ್ಲ ಸಾಮ್ರಾಟರ ಪಟ್ಟಾಭಿಷೇಕವೂ ಈ ಕಲ್ಲಿನ ಮೇಲೆ ಆಗಿದೆ. ಅದರಲ್ಲಿ ಯಾವ ಸಿದ್ಧಿ ಮಂತ್ರವಿದೆಯೋ ತಿಳಿದಿಲ್ಲ. ಸಾಮ್ರಾಟರ ಅತುಲ ವೈಭವವನ್ನು ನೋಡಿದರೆ ಅದರಲ್ಲಿ ಏನೋ ವಿಶೇಷವಿರಬೇಕು ಎನ್ನಿಸುತ್ತದೆ. ಲೇಖಕರು ತಮ್ಮ ಪ್ರವಾಸದ ವರ್ಣನೆಯನ್ನು ಮುಗಿಸುತ್ತಾ ತಮ್ಮ ಮನಸ್ಸು, ದೃಷ್ಟಿ ವಿಕಾಸಗೊಂಡಿರುವುದನ್ನು, ವಿಶಾಲವಾಗಿರುವುದನ್ನು ಗಮನಿಸುತ್ತಾರೆ. ತಮ್ಮ ಸಂಸ್ಕೃತಿಯನ್ನು ಓರೆಗಲ್ಲಿಗೆ ಹಚ್ಚುತ್ತಾರೆ. ಪ್ರವಾಸವು ಶಿಕ್ಷಣದ ಒಂದು ಭಾಗ ಎನ್ನುವ ಬೇಕನ್ನನ ಹೇಳಿಕೆ, ಮನೆ ಹಿಡಿದು ಇರುವ ತರುಣನ ಬುದ್ಧಿ ಮನೆಯ ಮಟ್ಟದ್ದೇ ಎಂಬ ಶೇಕ್ಸ್ಪಿಯರನ ಮಾತುಗಳನ್ನು ಅವರು ಸ್ಮರಿಸುತ್ತಾರೆ.